ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ಬ್ಯೂಟಿ ಝೋನ್. ಇದೇನಪ್ಪ ಯಾವುದೋ ಗಿಡ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರಾ? ಇದು ಒಂದು ಗಿಡಮೂಲಿಕೆ. ಇದು ಹಳ್ಳಿಗಳ ಸೈಡಲ್ಲಿ, ರೋಡ್ ಸೈಡಲ್ಲಿ ಈ ಕಡೆ ಎಲ್ಲ ಇರುತ್ತೆ. ಈ ಗಿಡನ ಏನಕ್ಕೆ ಯೂಸ್ ಮಾಡ್ತಾರೆ, ಈ ಹೂವು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಗಿಡದಲ್ಲಿ ಹೂವು ಹಳದಿ ಕಲರು ಅಂದರೆ ಚಿನ್ನದ ಕಲರ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರೋಡ್ ಸೈಡಲ್ಲೆಲ್ಲ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ಈ ಗಿಡದ ಹೆಸರು ತಂಗಡಿ ಗಿಡ ಅಂತ ಹೇಳ್ಬಿಟ್ಟು, ತಂಗಡಿ ಹೂವು ಅವರಿಕೆ ಅಂತ ಕರೀತಾರೆ. ಈಗ ಸುಟ್ಟಿರೋ ಕಲೆಗಳು ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥದ್ದು ತಂಗಡಿ ಹೂವು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲು, ಗ್ಲಿಸರಿನ್ನು, ಆಲ್ಮಂಡ್ ಆಯಿಲು ಮತ್ತು ಕ್ಯಾರೆಟ್ನ ಸ್ವಲ್ಪ ತುರಿದಿಟ್ಕೊಂಡಿರಬೇಕು. ಮತ್ತು ಆಲ್ಮಂಡ್ ಆಯಿಲ್ನ ಬಿಸಿ ಮಾಡ್ಕೊಳೋದಕ್ಕಿಟ್ಟು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಆ ಹೂವನ್ನ ಅದಕ್ಕೆ ಹಾಕ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಕ್ಯಾರೆಟು ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ, ಅಂದರೆ ಅದು ಫುಲ್ಲು ಬ್ರೌನ್ ಕಲರ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ. ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು, ಅದು ನಿಧಾನಕ್ಕೆ ಕಾಯ್ತಾ ಇರಬೇಕು. ಬಟ್ ಇಟ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡಿ, ಅದು ನೊರೆ ಬಂದೆಲ್ಲ ಚೆಲ್ಲೋಗ್ಬಿಡುತ್ತೆ. ಲಾಸ್ಟ್ವರೆಗೂ ನೋಡಿ. ಒಂದು ಸೀಕ್ರೆಟ್ ಇದೆ, ಅದೇ ಮೇಯ್ನ್ ಬೇಕಾಗಿರೋದು. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೂವನ್ನ ಸ್ವಲ್ಪ ವಾಶ್ ಮಾಡಿ ಕ್ಲೀನಾಗಿ ಹಾಕಬೇಕು. ಆಮೇಲೆ ಹಂಗೆ ಹಾಕ್ಬಿಟ್ಟಿರ ಸುಟ್ಟಿರೋ ಕಲೆಗಳು ಮತ್ತು ಏನಾದರೂ ಆಕ್ಸಿಡೆಂಟಾಗಿ ಅದು ಸ್ಟಿಚ್ ಮಾರ್ಕ್ಸು ಈ ಥರ ಎಲ್ಲ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ. ಈ ಹೂದಲ್ಲಿ ಟೀ ಮಾಡ್ತಾರೆ ಹಳ್ಳಿಗಳ ಸೈಡಲ್ಲಿ. ಅಂದರೆ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆದಾಗ, ಈ ಥರ ಆದಾಗ ಎಲ್ಲ ಹಳ್ಳಿಗಳ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ಥರ ಕಲೆಗಳಿದ್ರೂ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಇದರಲ್ಲಿ. ಪಿಗ್ಮೆಂಟೇಷನ್ ಅಂತೂ ಹೇಳಿ ಮಾಡಿಸಿರೋ ಆಯಿಲ್ ಇದು. ಸುಟ್ಟಿರೋ ಕಲೆಗಳು ಅಂದರೆ ಏನಾದರೂ ಬೆಂಕಿ ತಾಗಿರುತ್ತೆ ಅಡುಗೆ ಬಡಿಗೆ ಮಾಡಬೇಕಾದ್ರೆ, ಹೆಣ್ಮಕ್ಳು ಈಗೆಲ್ಲ ಸುಟ್ಟು ಕಲೆಗಳು ತುಂಬ ಆಗಿರುತ್ತೆ. ಇನ್ನೇನು ಹಚ್ಚಿ ಅದು ಆಯಿಲ್ನ ಅಪ್ಲೈ ಮಾಡಿಬಿಟ್ರೆ ತುಂಬ ಬೇಗನೆ ಉರಿ ಕಮ್ಮಿ ಆಗುತ್ತೆ ಮತ್ತು ಮಾರ್ಕ್ ಆಗೋದಿಲ್ಲ. ಮಾರ್ಕ್ ಆಗಿರೋದಿದ್ರೂ ಕಮ್ಮಿ ಆಗುತ್ತೆ, ಬೇಗ ಕ್ಲಿಯರ್ ಆಗುತ್ತೆ. ಅಂದರೆ ಈ ಥರ ನಿಧಾನಕ್ಕೆ ಕಾಯಿಸ್ಬೇಕು. ಅಂದರೆ ನೈಟು ಡೈಲಿ ಅಪ್ಲೈ ಮಾಡ್ತಾಯಿರಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪಿಗ್ಮೆಂಟೇಷನ್ ಇರೋರಿಗಂತೂ ಹೇಳಿ ಮಾಡಿಸಿರೋ ಅಂಥ ಆಯಿಲ್ ಇದು. ನನ್ನ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ, ಅಕ್ಕ ನಿಮ್ಮ ಸ್ಕಿನ್ ಯಾಕೆ ಇಷ್ಟು
ಎಷ್ಟೊಂದು ಚೆನ್ನಾಗಿದೆ. ಒಂದು ಪಿಂಪಲ್ ಇಲ್ಲ, ಮಾರ್ಕ್ ಇಲ್ಲ, ಏನೂ ಇಲ್ಲ. ನೀವೇನು ಸೀಕ್ರೆಟ್ ಹೇಳೋದೇ ಇಲ್ಲ ಅಂತಿರ್ತೀರ. ನಾನು ಇನ್ನೇನು ಯೂಸ್ ಮಾಡೋದೇ ಇಲ್ಲ. ನೈಟ್ ಅಪ್ಲೈ ಮಾಡ್ತೀನಿ, ಮಾರ್ನಿಂಗ್ ಎದ್ದು ತಣ್ಣೀರಲ್ಲಿ ವಾಶ್ ಮಾಡ್ತೀನಿ. ಅದರಿಂದ ಸ್ಕಿನ್ ನಂದು ತುಂಬ ಚೆನ್ನಾಗಿದೆ. ಪಿಂಪಲ್ಸ್ ಆಗೋದಿಲ್ಲ. ಪಿಂಪಲ್ಸ್ ಮಾರ್ಕ್ ಆದರೂ ಉಳಿಯೋದಿಲ್ಲ ನನಗೆ. 2 ಡೇಸಲ್ಲೆಲ್ಲ ಕ್ಲಿಯರಾಗಿ ಹೋಗ್ಬಿಡುತ್ತೆ, ಏನಾದರೂ ಮಾರ್ಕ್ ಇದ್ರೂ. ನೋಡ್ತಾ ಇದ್ದೀರಾ, ಈ ಥರ ಬ್ರೌನ್ ಹಾಕಬೇಕು. ಇನ್ನೂ ಆಗಬೇಕಿದೆ ಇದು. ಬ್ರೌನ್ ಆಗ್ತಾ ಇದ್ದಂಗೆ ಫ್ಲೇಮ್ ಆಫ್ ಮಾಡಿ ಎಣ್ಣೆ ಸೀದೋಗೋ ಥರ ಇದು ಮಾಡಬೇಡಿ. ಅದೊಂದು ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಫ್ಲೇಮ್ ಆಫ್ ಮಾಡ್ಕೊಬಿಡಿ. ನೋಡ್ತಾ ಇದ್ದೀರಲ್ಲ ಯಾವ ಕಲರ್ ಆಗ್ತಾ ಇದೆ ಅದು ಅಂತ. ಈ ಥರ ಆಗ್ತಾ ಇದ್ದಂಗೆ ಫ್ಲೇಮ್ನ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟು ಅದು ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ. ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ನೆಕ್ಸ್ಟು ಅದು ನನ್ನ ಬಾಟ್ಲು ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಾಟ್ಲು ಬಂದು ನನ್ನದು ಖಾಲಿ ಆಗಿರೋದು ಲಾಸ್ಟ್ ಟೈಮಿಂದು, ಅದರೊಳಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೇ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೋಬೇಕು. ನಾನು ಅಷ್ಟು ಕ್ವಾಂಟಿಟಿಗೆ 2 ವಿಟಮಿನ್ ಕ್ಯಾಪ್ಸೂಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗ್ಲಿಸರಿನ್ ಹಾಕ್ಕೋತಾ ಇದ್ದೀನಿ, ಅದೇ ಬಾಟ್ಲಿಗೆ. ಅದು ಬಿಸಿ ಇರುತ್ತೆ, ಆಯಿಲ್ಗೆ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಬಾಟ್ಲಿಗೆ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಗ್ಲಿಸರಿನು, ಅದು ಆಯಿಲ್ನ ಫಿಲ್ಟ್ರ್ ಮಾಡಿಕೊಂಡು
ಲಾಸ್ಟ್ ಒಂದು ಸೀಕ್ರೆಟ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇದು ಯಾವುದು ಅಂತ ನೋಡಿ. ಕೇಸರಿ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಟೋನು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದರಿಂದ ಕೇಸರಿನ ಲಾಸ್ಟಿಗೆ ಬಾಟ್ಲೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೋಡಿ ಯಾವ ಕಲರ್ ಆಗಿದೆ ಆಯಿಲ್, ತುಂಬ ಚೆನ್ನಾಗಿರುತ್ತೆ ಇದು ಆಯಿಲ್ ಮಾತ್ರ. ನೀವು ಒಂದು 15 ಡೇಸ್ ಯೂಸ್ ಮಾಡೋದು ನೀವೇ ಹೇಳಿ, ಇಷ್ಟು ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತು ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸ್ ಮಾರ್ಕು ಇದೆಲ್ಲ ತುಂಬ ಕ್ಲಿಯರ್ ಆಗುತ್ತೆ. ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ ಮಾತ್ರ. ನಾವು ಹೊರಗಡೆಯಿಂದ ತೊಗೊಂಬಂದು ಅದು ಇದು ಯೂಸ್ ಮಾಡ್ತೀವಿ, ಅದರಲ್ಲಿ ಇದು ನ್ಯಾಚುರಲಾಗಿ ಮನೆಯಲ್ಲೇ ಮಾಡೋ ಅಂಥದ್ದು ಯೂಸ್ ಮಾಡಿ. ಹೇಳಿದ್ನಲ್ಲ ಸೀಕ್ರೆಟ್ ಯಾವುದು ಅಂತ. ಒಂದು 2 ಡೇಸ್ ಇಟ್ಟರೆ ಅದು ಕಲರ್ ಒಳ್ಳೆ ಕಲರ್ ಬರುತ್ತೆ. ಇನ್ನೊಂದೇನು ಗೊತ್ತಾ, ಈ ಬಾಟ್ಲನ್ನ ಬಿಸಿಲಲ್ಲಿ ಇಟ್ಟು ಒಂದು 3 ಡೇಸ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸೂರ್ಯನ ಕಿರಣಗಳು ಇದಕ್ಕೆ ಬೀಳಬೇಕು, ಆಯಿಲಿಗೆ ಬೀಳಬೇಕು, ಬಟ್ ಡೈರೆಕ್ಟಾಗಿ ಇಡಬೇಕು. ಬಟ್ ನಾನು ಗ್ಲಾಸ್ ಬಾಟ್ಲಿಗೆ ಹಾಕ್ಬಿಟ್ಟಿದ್ದೀನಿ, ಈಗ ಅದನ್ನೇ ಇಡ್ತೀನಿ ನಾನು ಒಂದು 3 ಡೇಸು. ನೈಟ್ ಟೈಮ್ ಅಪ್ಲೈ ಮಾಡಿ, ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮಾರ್ನಿಂಗಿನ ನೈಟ್ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೈಟೆಲ್ಲ ಫೇಸಲ್ಲಿ ಇರುತ್ತೆ. ಹಚ್ಬಿಟ್ಟು ಹಾಗೆ ಮಲ್ಕೊಂಡು ಮಾರ್ನಿಂಗ್ ಎದ್ದು ತಣ್ಣೀರಿಂದ ವಾಶ್ ಮಾಡಿ. ಮತ್ತು ಡಾರ್ಕ್ ಸರ್ಕಲೆಲ್ಲ ಚೆನ್ನಾಗಿದಾಗುತ್ತೆ, ಕಮ್ಮಿ ಆಗುತ್ತೆ. ಈಗೆಲ್ಲ ಫೋನ್ಗಳು ನೋಡಿ ಮತ್ತು ಲ್ಯಾಪ್ಟಾಪು ಅದು ಇದು ಯೂಸ್ ಮಾಡ್ತೀರಾ, ಥರ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೀಗೆ ವಿಡಿಯೋಸ್ ಎಲ್ಲ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.